ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಈ ಬ್ಲಾಗ್ ಬಂದು ಮಹಾಲಯ ಅಮಾವಾಸ್ಯೆ ದಿವಸದಿಂದ ಬ್ಲಾಗು. ಆ್ಯಕ್ಚುಲಿ ನಾನು ಬ್ಲಾಗ್ಸ್ ಹಾಕಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿಬಿಟ್ಟಿದೆ. ಇವಾಗಿಂದನೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೀವೆಲ್ಲರಿಗೂ ಗೊತ್ತೇ ಇರುತ್ತೆ ಯಾಕೆ ವ್ಲಾಗ್ಸ್ ಹಾಕಿನ ಅಂತ. ಡೆಲಿವರಿ ಆಯಿತು, ಸೊ ಅದರಿಂದ ಮತ್ತೆ ಹಾಕೋಕ್ಕೆ ಆಗಲಿಲ್ಲ. ಈಗ ಓಕೆ, ಐ ಆಮ್ ಗುಡ್, ಬೇಬಿನೂ ಚೆನ್ನಾಗಿದೆ. ಸೊ ಇನ್ಮೇಲಿಂದ ವ್ಲಾಗ್ಸ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಮಹಾಲಯ ಅಮಾವಾಸ್ಯೆಗೆ ಏನೇನೆಲ್ಲ ಮಾಡಿದ್ವಿ ಅಂತೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ನೋಡಿ. இளம்பிறை போலும் நன்றி மலண்டினை நான குழந்தினை ஒண்டேல்வை தடியை போற்றுகின்றோமே. வந்தே பத்மகாரம் பிரசன்னவதனம் சௌபாகியதம் பாக்யதாஷ்டபியம் பாயம் பிரதானமுனிரான ஆராஜர் பூஷிதாம் வண்டபிஷ்ட பால பிரதானம் ஹரிகிர பிரம்மாதிய ஸ்ரீ விதாம்பர்சே பங்க சங்க பத்மா நிர்விக்தாம் சதா சதிமிஷா ஓம் விநாயகை நமக பாத்தியம் சமர்ப்பயாமி. ஓம் விநாயகாய நமக தியானம் சமர்ப்பயாமி. ஓம் விநாயகாய நமக தியானந்திரம் சமர்ப்பயாமி. ஓம் விநாயகாய நமக பாத்தியம் சமர்ப்பயாமி. ஓம் ஓம் விநாயகாய நமக புஷ்பைகி பூஜயாமி. ஜகாய நம. ஓம் சர்வேஸ்வராய நம. ஓம் சதா சிவாய நம. ஓம் சாம்ப சதா சிவாய நம. ஓம் நமகம். இப்படி இப்போ நீங்கள் மோதிரம் போட்டிருக்கிறீங்க பார்த்தீங்களா, அதே மாதிரியே போட்டுருவாங்க மறைக்கு. இப்படி மறைக்கணும் வச்சுக்குவாங்க. Lambarnam Vishnum Chacharanam Jamprachanarnam Yayed Sarvajnobasantake. Mobasta Samasta Durga Sejwara Sri Parvati Parameswara Priyatattam Amavasya Punyadela Prachinu Ide Bitrus Darbayami Swan Bitrun Darbayami 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 Asmat Pidaram Gotrom Nagendra Magarichi Gotrasya Siddhapasi Lashmama Lashmamana Darbayami Swada Darbayami Swada Darbayami Asmat Pidamham समर्पयामि. ओम जानाय चो बानाय चो ईशानाय चो ब्रह्मणे चो उदानाय चो जानाय चो बानाय चो जानाय चो भास्कराय स्वाहा. ओम जय ಆಟಾಡಿಸ್ಕೊಂಡಿತ್ತು. ಪೂಜೆ ಆಗಿದ ತಕ್ಷಣ ನಿದ್ದೆ ಮಾಡ್ತಾ ಇದ್ದೆ. ಆಗಿಲ್ಲ ಪಾಪ, ಇಷ್ಟು ಮಾತ್ರ ಸಾಕಮ್ಮ. ಹೊಸಲ ಬಂದವನೇ ಕಲಿತಾ ಇದ್ದಂಗ ಅವ್ರಮ್ಮ ಇಲ್ಲ. ಯಾರೇ ಇವಾಗ ಶಾಸ್ತ್ರ ಇದ್ರೇನು ಸೆಲ್ಲಾಗ ತಟ್ಟಿದ್ರೆ ಸಾಕು ಎಲ್ಲ. ನನ್ನ ಟೈಮ್ ಒಂದು ಆಲ್ಮೋಸ್ಟ್ ಒಂದು 9:30 ಆಗಿದೆ. ಬ್ರಾಹ್ಮಣರು 7:30ಗೆ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋದ್ರು. ನಾನು ಆಗಲೂ ಎದ್ದಿದ್ದೆ, ಅದೇ ಸ್ನಾನ ಬಂದು ಇವಾಗಲೇ ಮಾಡಿದ್ದು ನಾನು. ಯಾಕೆಂದರೆ ಮತ್ತೆ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿದೆ ಅಂದರೆ ರೈನಿ ಸೀಸನಿಂದ ನನಗೆ ಕೋಲ್ಡ್ ಆಗಿಬಿಡತ್ತೆ, ಮತ್ತು ಫೀಡ್ ಮಾಡೋದ್ರಿಂದ ಪಾಪು ಕೋಲ್ಡ್ ಆಗುತ್ತೆ. ಸೊ ಅದರಿಂದ ನಾನು ಒಂಚೂರು ಈಗ ಸ್ನಾನ ಮಾಡಿದೆ. ಒಂಚೂರು ಬಿಸಿಲು ಬಂದಮೇಲೆ ಹೇರ್ ಎಲ್ಲ ಕೂಡ ಡ್ರೈ ಮಾಡಿಕೊಂಡ್ರೆ ಅವಳು ಫೀಡ್ ಮಾಡುವಾಗ ಕೋಲ್ಡ್ ಆಗೋದಿಲ್ಲ ಮತ್ತೆ ಅಂದ್ಬಿಟ್ಟು ನಾನು ಲೇಟಾಗಿ ಸ್ನಾನ ಮಾಡಿದೆ. ಇನ್ನು ಆಲ್ರೆಡಿ ನಮ್ಮಮ್ಮ ಬಂದು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಮಾಡಿದ್ದಾರೆ ಅಂತ. ಹಾಯ್ ಹೇಳು. ಹಾಯ್. ಹಾಯ್. ಏನು ಮಾಡ್ತೀಯಮ್ಮ ಅಡುಗೆ? ಸ್ಪೆಷಲ್ ಅನ್ನ, ಸಾಂಬಾರು, ಕಡಲೆಕಾಳು ಪಲ್ಯ, ಹಪ್ಪಳ, ಪಾಯಸ, ಮೊಟ್ಟೆ ದೇವ್ರಿಗೆ ಎಡೆಗೆ, ದೇವ್ರಿಗೆಲ್ಲ ದೊಡ್ಡವ್ರಿಗೆ ಎಡೆ ಇಕ್ಕಕ್ಕೆ
ಇನ್ನ ಸ್ವಲ್ಪ ಸ್ವೀಟ್ಗಳು ಎಲ್ಲ ಇಡ್ತೀವಿ ಅಂಗಡಿಯಿಂದ ತಂದು, ಹ್ಮ್. ಸ್ವೀಟು ಮಿಕ್ಚರು ಅಂತ. ಆಕ್ಚುಲಿ ಫಸ್ಟ್ ಎಲ್ಲ ನಾವೇ ಮಾಡ್ತಾ ಇದ್ವಿ, ಇವಾಗ ಪಾಪ ನಮ್ಮ ಮಮ್ಮಿಗೆ ಆಗಲ್ಲ, ಅದರಿಂದ ಅಂಗಡಿಯಿಂದ ತರ್ಸ್ಕೊಂಡ್ಬಿಡ್ತೀವಿ, ಜಾಸ್ತಿ ಮಾಡೋದಿಲ್ಲ ಮನೇಲಿ. ಅಷ್ಟೇ ಮಾಡಿದ್ಮೇಲೆ ಏನೇನು ಅಡುಗೆ ಅಂತ ತೋರಿಸ್ತೀನಿ, ವಿಡಿಯೋ ನೋಡಿ ಕೊನೆ. ಮೊದ್ಲೆಲ್ಲ ಒಬ್ಬಟ್ಟು, ಕಾಳು ಪಲ್ಯ, ಸುಗ್ಗಿ, ಮೊಟ್ಟೆ, ಅನ್ನ ಸಾಂಬಾರು, ಹಪ್ಪಳ, ಬೋಂಡ ಇಷ್ಟೆಲ್ಲ ಮನೇಲೆ ಮಾಡ್ತಾ ಇದ್ದಿದ್ದು ಫಸ್ಟು. ಇವಾಗ ಒಂಚೂರು ಅರ್ಧ ಮಾಡ್ತೀವಿ, ಯಾಕಂದ್ರೆ ಇವಾಗ ಅಷ್ಟು ಮಾಡೋದಕ್ಕೆ ಆಗೋದೇ ಇಲ್ಲ. ನಮ್ಮಮ್ಮ ಮಸ್ತಿಂದಾನು ಮನೇಲೆ ಎಲ್ಲ ಮಾಡ್ತಾ ಇದ್ರು, ಅಂಗಡಿಲೂ ಕೆಲಸ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಟಯರ್ಡ್ ಆಗ್ಬಿಡತ್ತೆ ಸ್ವಲ್ಪ ಕೆಲಸ ಮಾಡೋಷ್ಟ್ರಲ್ಲೇ, ಮನೆ ಕೆಲಸ. ಅದಕ್ಕೆ ಜಾಸ್ತಿ ಏನು ಮನೇಲಿ ಮಾಡಕ್ ಹೋಗೋದಿಲ್ಲ. ನಾನು ಮಾಡೇ ಆದ್ಮೇಲೆ ಎಲ್ಲ ಅಡುಗೆ ತೋರಿಸ್ತೀನಿ, ವಿಡಿಯೋನ ನೋಡಿ. ಎಲ್ಲ ಆಂಟಿ ಹಾಯ್. ಹಾಯ್ ಹಾಯ್. ಇವರು ನಮ್ ದೊಡ್ಡಮ್ಮ ತರ ಹಾಯ್ ಹೇಳು, ಕೈ ತೋರ್ಸಿ ಹೇಳು. ಪಕ್ಕದಲ್ಲಿ ಬಂದಿದ್ದಾರೆ ಇವತ್ತು, ಅವರು ಪೂಜೆ ಮಾಡಿಸ್ಬಿಟ್ಟು ಬಂದಿದ್ದಾರೆ. ಏನ್ ಮಾಡ್ತೀಯ ಆಂಟಿ ಅಡ್ಗೆ? ನಾನ ಹಪ್ಳ, ಅನ್ನ ಸಾಂಬಾರು, ಹಾಲ್ ಪಾಯಸ, ಮೊಟ್ಟೆ, ಚಿಕನ್, ಮೊಟ್ಟೆ ಬೇಯಿಸ್ತೀನಿ, ಜಾಂಗ್ರಿ ಮಾಡ್ತೀವಿ ಮನೇಲೆ ಮಾಡಿ ತೆರಿಸ್ತೀನಿ. ಆಮೇಲೆ ಹಾಲ್ ಪಾಯಸ ಅಷ್ಟೇ. ಅಷ್ಟೇ. ಚಿಕನ್ ಮಟನ್ ಏನ್ ಪಲ್ಯ ಅಷ್ಟೇ, ಇನ್ನೇನು ಇಲ್ಲ. ಚಿಕನ್ ಮಟನ್ ಚಿಕನ್ ಮಟನ್ ಎಲ್ಲ ಏನು ಮಾಡಲ್ಲ. ಚಿಕನ್ ಮಟನ್ ಎಲ್ಲ ಚಿಕನ್ ಮಟನ್ ಮಾಡಲ್ಲ. ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಹಬ್ಬ ಅಂದ್ರೆ ತುಂಬಾನೇ ಕೆಲಸ ಇರುತ್ತೆ ಮನೇಲಿ. ಇನ್ನು ಮಮ್ಮಿ ಸಿಸ್ಟರು ಅಡುಗೆ ಕ್ಲೀನಿಂಗು ಅದು ಇದು ಮಾಡ್ತಿದ್ರು. ಸೊ ಪಾಪು ಮಲಗಿದ್ಲಲ್ವ ಅಂತ ನಾನು ಕೂಡ ನನ್ನ ಕೈಲಿ ಆಗಿದ್ದು ಹೆಲ್ಪ್ ಮಾಡ್ಕೊಡೋಣ ಅಂತೇಳಿ ಸಿಂಪಲ್ ಆಗಿ ಈ ಡೆಕೋರೇಷನ್ ವರ್ಕ್ ಮಾತ್ರ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಪಿತೃಪಕ್ಷ ಸ್ಟೋರಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ನನಗೂ ಗೊತ್ತಿರೋಷ್ಟು ಮಾತ್ರಕ್ಕೆ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳ್ತೀನಿ. ಆಕ್ಚುಲಿ ಕರ್ಣ ಬಂದು ಅವನ ಜೀವನದಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಅಂತ ಎಲ್ಲಾನು ದಾನ ಮಾಡಿರ್ತಾನೆ. ಆದ್ರೆ ತನ್ನ ದೊಡ್ಡವರಿಗೆ ಆಂಚೆಸ್ಟರ್ಸ್ಗೆ ಫುಡ್, ವಾಟರ್ ಇದನ್ನೆಲ್ಲ ದಾನ ಮಾಡಿರೋದಿಲ್ಲ. ಸೊ ಅವನು ಸತ್ ಮೇಲೆ ಅವನಿಗೆ ಸ್ವರ್ಗದಲ್ಲಿ ಅದನ್ನ ಬಿಟ್ಟು ಅವನು ದಾನ ಮಾಡಿರೋಂತಹ ದುಡ್ಡು, ಹಣ, ಕಾಸು, ಚಿನ್ನ, ಬೆಳ್ಳಿ ಎಲ್ಲ ಸಿಗತ್ತೆ. ಆದ್ರೆ ಊಟ ನೀರು ಮಾತ್ರ ಸಿಗೋದಿಲ್ಲ. ಅದಕ್ಕೆ ಉಪಾಯ ಏನು ಅಂತ ಕಂಡಿಡಿದಾಗ ಅವನಿಗೆ ಹೇಳ್ತಾರೆ, ಸ್ವರ್ಗದಲ್ಲಿ ಈ ಪಿತೃಪಕ್ಷ ಅನ್ನೋ ಒಂದು ಟೈಮಲ್ಲಿ 15 ಡೇಸ್ ಅವನ ಭೂಮಿಗೆ ಮರಳಿ ಕಳಿಸಿ ಅವನ ದೊಡ್ಡವನಿಗೆ ಊಟ ನೀರು ದಾನ ಮಾಡಿ ಬಾ ಅಂತ. ಸೊ ಇದರಿಂದ ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಾವ್ ಏನ್ ಬೇಕಾ ದಾನ ಮಾಡ್ಬೋದು ಜೀವನದಲ್ಲಿ. ಬಟ್ಟೆ, ಈ ತರ ಬೇರೆ ತರ ಏನೇ ದಾನ ಮಾಡಿದ್ರು ನಮ್ ದೊಡ್ಡವ್ರಿಗೆ ಊಟ ನೀರು ಅನ್ನೋ ದಾನ ಮಾಡಿದ್ವಿ ಅಂದ್ರೆ ಅದೇ ನಮ್ಮನ್ನ ಕಾಯೋದು ಅಂತಾರೆ. ಅದು ಅಲ್ದಿರ ನಾವು ಈ ಪಿತೃಪಕ್ಷದಲ್ಲಿ ದೊಡ್ಡವ್ರಿಗೆ ಪೂಜೆ ಮಾಡೋದು ಅನ್ನೋದು ಅವ್ರಿಗೆ ನಾವು ನಮ್ ಗ್ರಾಟಿಟ್ಯೂಡ್, ಥ್ಯಾಂಕ್ಫುಲ್ನೆಸ್ ತೋರಿಸೋದು. ಯಾಕಂದ್ರೆ ಆಂಚೆಸ್ಟರ್ಸ್ ನಮ್ ಒಂದು ಈ ಫ್ಯಾಮಿಲಿಗೆ ರೂಟ್ ಕಾಸ್ ಆಗಿ ಇರ್ತಾರೆ. ಸೊ ಇವಾಗೂ ಕೂಡ ತುಂಬಾ ಜನ ಹೇಳ್ತಾರೆ, ನಮ್ ಡ್ಯಾಡಿ ಕೂಡ ಹೇಳ್ತಾರೆ, ಅವ್ರಿಗೆ ಏನಾದ್ರು ಕಷ್ಟ ಬಂದಾಗ ಅವ್ರ ತಂದೆನ ನೆನೆಸ್ಕೊಂಡು ಇಲ್ಲ ಅವರೊಂದು ಸಮಾಧಿ ಹತ್ರ ಹೋಗಿ ಕುತ್ಕೊಂಡು ಅದನ್ನ ಹೇಳ್ಕೊಳ್ಳುವಾಗ ಅದು ತಾನಾಗೆ ಸರಿ ಹೋಗುತ್ತೆ. ಅವ್ರ ಸೋಲ್ಸ್ ಅನ್ನೋದು ಬ್ಲೆಸ್ ಮಾಡತ್ತೆ ಅವರಿಗೆ, ಇನ್ನು ಅದು ಅವ್ರಿಗೆ ಮನಸ್ಸಲ್ಲಿ ಇದೆ. ಸೊ ಮನಸ್ಫೂರ್ತಿಯಾಗಿ ನಾವು ನೆನೆಸ್ಕೊಂಡ್ರೆ ಅವರು ನಮ್ಮನ್ನ ಯಾವಾಗೂ ಕೂಡ ಬ್ಲೆಸ್ ಮಾಡ್ತಾರೆ. ಇನ್ನ ನನ್ನ ಮದುವೆ ಆಗಿ 3 years ಆದ್ಮೇಲೆ ಫಸ್ಟ್ ಪಿತೃಪಕ್ಷ ಅಮಾವಾಸ್ಯೆ ನಾನಿದು ನನ್ನ ಫ್ಯಾಮಿಲಿ ಜೊತೆ ಮಾಡ್ತಾ ಇರೋದು. ಇನ್ನ ಈ 3 years ಆದ್ಮೇಲೆ ಮಾಡುವ ಮೊದಲನೇ ಅಮಾವಾಸ್ಯೆಯಲ್ಲಿ ನನ್ನ ಜೊತೆ ನನ್ನ ಪಾಪುನು ಕೂಡ ಇದೆ. ಅದು ಇನ್ನ ನನಗೆ ತುಂಬಾ ಖುಷಿ ಕೊಡುತ್ತೆ. ಅವಳು ಕೂಡ ನಮ್ ದೊಡ್ಡವ್ರ ಆಶೀರ್ವಾದ ಮಾಡ್ಬೇಕು, ಅವಳು ಕೂಡ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸೊ ನಮ್ ದೊಡ್ಡವರು ಅವಳಿಗೆ ಎಲ್ಲಾ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಅವ್ಳನ್ನ ಯಾವಾಗೂ ಕೂಡ ಆಯುಷ್ ಆರೋಗ್ಯವಾಗಿ ಇಟ್ಟಿರ್ಲಿ ಅಂತ ನಾನು ಕೇಳ್ಕೊತೀನಿ. ಇಯರ್ಲಿ ಒನ್ಸ್ ಈ ತರ ಮಾಡೋದ್ರಿಂದ ಅವ್ರನ್ನ ನಾವು ನಮ್ ಜೀವನ ಪೂರ್ತಿ ನೆನೆಸ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದ್ರಲ್ಲಿ ಅವರು ಕೂಡ ಖುಷಿ ಪಟ್ಟು ಆಶೀರ್ವಾದ ಮಾಡ್ತಾರೆ. ಅದು ಅಲ್ದಿರ ಇದರಿಂದ ನಮ್ಗಿರೋ ಪಿತೃದೋಷ ಅನ್ನೋದು ಕೂಡ ಹೋಗತ್ತೆ. ಯಾಕಂದ್ರೆ ನಾವು ಅವ್ರನ್ನ ನೆನ್ಸ್ಕೊಂಡು ಪೂಜೆ ಮಾಡುವಾಗ ಪಿತೃದೋಷ ನಿವಾರಣೆ ಆಗಿ ಆ ಪಿತೃದೋಷದಿಂದ ಬರೋ ತಡೆ ಅನ್ನೋದು ಹೋಗತ್ತೆ. ಮೋಸ್ಟ್ಲಿ ಪಿತೃದೋಷದಿಂದ ನಾವು ಮಾಡೋ ಕೆಲ್ಸಗಳಿಗೆ ಅಡ್ಡಿ ಆಗೋದು. ಸೊ ಅದು ಇಲ್ಲದಿದ್ರೆ ಜೀವನದಲ್ಲಿ ಎಲ್ಲಾ ಕೂಡ ಸಕ್ಸಸ್ ಆಗುತ್ತೆ.
ಇನ್ನು ಈ ಪಿತೃಪಕ್ಷದ ಟೈಮ್ ಮಾತ್ರನೇ ಅಲ್ಲ, ನೀವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಊಟ ನೀರು ದಾನ ಮಾಡ್ಬೋದು. ಅದು ಅಲ್ಲದೆ ಮತ್ತೆ ಪ್ರಾಣಿ ಪಕ್ಷಿಗಳಿರುತ್ತಲ್ವಾ, ಅದು ನಮ್ಮನ್ನ ನಂಬ್ಕೊಂಡೆ ಈ ಭೂಲೋಕದಲ್ಲಿದೆ. ಅವಕ್ಕೆ ಊಟ ನೀರು ಕೊಡೋದ್ರಿಂದ ಕೂಡ ತುಂಬಾನೇ ಪುಣ್ಯ ಆಗುತ್ತೆ. ಇನ್ನು ಈ ವಿಡಿಯೋಲಿ ಪಿತೃಪಕ್ಷ ಅಂದ್ರೆ ಏನು, ಅದರಿಂದ ಏನ್ ಬೆನಿಫಿಟ್ಸ್ ಅನ್ನೋದನ್ನ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ. ಇನ್ನ ಈ ಪಿತೃಪಕ್ಷ ಅಮಾವಾಸ್ಯೆ ದಿವಸ ಏನೆಲ್ಲ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿರೋ ಒಂದು 5 ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಮೊದಲನೇದು, ಆಂಚೆಸ್ಟರ್ಸ್ಗೆ ಪೂಜೆ ಮಾಡೋ ದಿವಸ ದೇವ್ರಗಳಿಗೆ ಪೂಜೆ ಮಾಡಬಾರ್ದು. ಅಂದ್ರೆ ಅವತ್ತಿನ ದಿವಸ ಪೂಜಾ ರೂಮ್ನ ಕ್ಲೋಸ್ ಮಾಡಿ ಇಟ್ಟಿರ್ಬೇಕು. ನೆಕ್ಸ್ಟ್, ಅಮಾವಾಸ್ಯೆ ಆಗಿರೋದ್ರಿಂದ ಅವತ್ತಿನ ದಿವಸ ಬಾಗ್ಲಲ್ಲಿ ರಂಗೋಲೆ ಹಾಕೋ ಹೋಗಿಲ್ಲ. ನಾರ್ಮಲ್ ಮಂತ್ಲಿ ಬರೋ ಅಮಾವಾಸ್ಯೆಯಲ್ಲಿ ಕೂಡ ರಂಗೋಲಿ ಹಾಕೋ ಹಾಗಿಲ್ಲ. ಥರ್ಡ್ ಬಂದು ಬಾಗ್ಲಿಗೆ ಮಾವಿನ ತೋರಣ ಕಟ್ಟೋ ಹಾಗಿಲ್ಲ. ಇನ್ನ ಫೋರ್ತ್ ಬಂದು ನಾನ್ ವೆಜ್ ಅಮಾವಾಸ್ಯೆಯಲ್ಲಿ ಮಾಡೋ ಹಾಗಿಲ್ಲ. ನಾರ್ಮಲ್ ಎಲ್ಲ ಅಮಾವಾಸ್ಯೆಯಲ್ಲಿ ಕೂಡ ನಾನ್ ವೆಜ್ ಮಾಡೋ ಹಾಗಿಲ್ಲ. ಇನ್ನ ಲಾಸ್ಟ್ ಬಂದು ಅಂದ್ರೆ ದೊಡ್ಡವ್ರಿಗೆ ಪೂಜಾ ವಸ್ತು ಏನೆಲ್ಲ ಯೂಸ್ ಮಾಡಿರ್ತೀವಿ ಅಂದ್ರೆ ದೀಪ ಆಗ್ಲಿ, ಆರತಿ ಮಾಡೋದಾಗ್ಲಿ, ಅದು ಎಲ್ಲಾನು ಕೂಡ ದೇವರಿಗೆ ಯೂಸ್ ಮಾಡೋ ಹಾಗಿಲ್ಲ. ಅವರಿಗೆ ಅಂತ ಸೆಪರೇಟ್ ಆಗಿಟ್ಟೆ ಯೂಸ್ ಮಾಡಬೇಕು. ಇನ್ನು ಇಲ್ಲಿ ನಮ್ಮ ಆಚರಣೆ ಪ್ರಕಾರ ಹೇಗ್ ಮಾಡ್ತೀವೋ ಆ ತರ ಕಳಸ ಇಟ್ಟು ಅದ್ರ ಮೇಲೆ ಅವರಿಗೆ ಬಟ್ಟೆ ಎಲ್ಲ ಇಟ್ಟು ಕೂಡ ನಾವು ಪೂಜೆ ಮಾಡಿದೀವಿ. ಇನ್ನ ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು ಅನ್ನೋದೆಲ್ಲ ಯಾವ್ದು ಕೂಡ ಇಲ್ಲ. ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ಪ್ರೀತಿಗೆ ತಕ್ಕ ಹಾಗೆ ಮಾಡಿದ್ರೆ ಸಾಕು. ನಾವು ಮನಸ್ಫೂರ್ತಿಯಾಗಿ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಮಗೆ ಒಳ್ಳೇದೇ ಆಗುತ್ತೆ. ಅದರಿಂದ ನಾವು ಅಷ್ಟು ಚೆನ್ನಾಗಿ ಮಾಡಬೇಕು ಇಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದಿಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಇನ್ನು ಇಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡಿದೀವಿ ಅಷ್ಟೇ. ಇನ್ನ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ರೆಡಿ ಮಾಡಿ ಕೊಟ್ಟೆ. ಇನ್ನ ನಮ್ಮ ಡ್ಯಾಡಿ ಬಂದು ದೀಪ ಹಚ್ಚಿ ಪೂಜೆ ಮಾಡಿದ್ರು. ನಮ್ಮ ತಾತ ಅಜ್ಜಿಗೆ ಯಾವಾಗ್ಲೂ ಕೂಡ ಫಸ್ಟ್ ನಮ್ಮ ಡ್ಯಾಡಿನೇ ದೀಪ ಕರ್ಪೂರ ಆರತಿ ಎಲ್ಲ ಬೆಳಗೋದು. ಅದು ನಮ್ಮ ನಂಬಿಕೆ. ಅಂದ್ರೆ ಅವ್ರು ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಸಮಾಧಾನ ಆಗಿ ಅವರು ಕೂಡ ಸಂತೋಷ ಪಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಅದು. ಇನ್ನು ಆಕ್ಚುಲಿ ಪೂಜೆ ಆಗೋವರೆಗೂ ಎಲ್ಲರೂ ಕೂಡ ಫಾಸ್ಟಿಂಗ್ ಇರ್ತಾರೆ. ನಾನು ಮಾತ್ರ ಬ್ರೆಡ್ ತಿನ್ಕೊಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ. ಯಾಕಂದ್ರೆ ಫೀಡ್ ಮಾಡೋದ್ರಿಂದ ಅಂದ್ರೆ ಉಪ್ಪು ಖಾರ ಹಾಕೋ ಫುಡ್ ಏನು ನಾನು ತಿಂದಿಲ್ಲ. 1-2 ಪೀಸಸ್ ಬ್ರೆಡ್ ತಿನ್ಕೊಂಡು ನಾನು ಕೂಡ ಫಾಸ್ಟಿಂಗ್ ಇದ್ಬಿಟ್ಟೆ. ಇನ್ನು ನಮ್ಮ ಡ್ಯಾಡಿ ಪೂಜೆ ಆದ್ಮೇಲೆ ನಾವು ಎಲ್ಲ ಕೂಡ ಪೂಜೆ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಂಡ್ವಿ. ಪೂಜೆ ಆದ ತಕ್ಷಣ ಅವ್ರಿಗೆ ಏನ್ ಬಡಿಸಿರ್ತೀವಿ ಊಟ ಅದನ್ನ ತಗೊಂಡೋಗಿ ನಾವು ಕಾಗೆಗೆ ಇಟ್ಬಿಡ್ತೀವಿ. ಕಾಗೆ ಬಂದು ಅದನ್ನ ತಿಂದ್ಮೇಲೆನೆ ನಾವು ಕೂಡ ಊಟ ಮಾಡೋದು. ಅಂದ್ರೆ ಕಾಗೆ ಬಂದು ಅವ್ರ ರೂಪದಲ್ಲಿ ತಿನ್ನೋದು ನಮ್ಮ ನಂಬಿಕೆ. ಸೊ ಕಾಗೆ ತಿಂದ್ಮೇಲೆ ನಾವು ಬಂದು ಊಟ ಮಾಡ್ತೀವಿ. ಈ ರಿಚುವಲ್ಸ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 2:30-3 o'clock ಆಗ್ಬಿಟ್ಟಿತ್ತು. ಸೊ ನಾವು ಕೂಡ ಇನ್ನು ಟಯರ್ಡ್ ಆಗ್ಬಿಟ್ಟಿದ್ವಿ. ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇನ್ನು ಈ ಪಿತೃಪಕ್ಷ ದಿವಸದಲ್ಲಿ ಅವ್ರನ್ನ ನೆನೆಸ್ಕೊಂಡು ಈ ತರ ಪೂಜೆ ಮಾಡಿ ಅವರ ಬ್ಲೆಸ್ಸಿಂಗ್ಸ್ ತಗೊಂಡು ನಮ್ಮ ಎಲ್ಲಾ ಕಷ್ಟದಲ್ಲೂ ಕೂಡ ಅವ್ರು ನಮ್ಮ ಜೊತೆಗೆ ಇರ್ಲಿ ಅಂತ ಕೇಳ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಮತ್ತೆ ಈ ವಿಡಿಯೋ ನೋಡೋ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ಥರ ಯಾವಾಗೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಇನ್ನೂ ಒಳ್ಳೆ ಬ್ಲಾಗ್ಸ್ ಒಂದಿಗೆ ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.